ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ಗಿಡ ಸ್ವಲ್ಪ ಮಳೆ ಎಲ್ಲ ತುಂಬ ಕಮ್ಮಿ ಇದೆ ನೋಡಿ. ಇವತ್ತಂದರೆ ನಿನ್ನೆ ಮತ್ತು ಇವತ್ತು ಮಳೆ ಇಲ್ಲ, ತುಂಬ ಬಿಸಿಲು ಕಾಯ್ತಾ ಇದೆ. ಮೊನ್ನೆ ಮಳೆ ಇದ್ದಿತ್ತು, ಇವತ್ತು ಮಳೆ ಇಲ್ಲ, ನಿನ್ನೆನೂ ಮಳೆ ಇಲ್ಲ, ತುಂಬ ಬಿಸಿಲು. ನೆಲ ಒಣಗಿದೆ ನೋಡಿ ಫ್ರೆಂಡ್ಸ್, ಇಷ್ಟು ಒಣಗಿದೆ ನೋಡಿ. ಈ ಟೈಮಲ್ಲಿ ಹೀಗೆ ಸ್ವಲ್ಪ ಮಳೆ ಬರ್ತಾ ಸ್ವಲ್ಪ ಅಂದರೆ ಮಳೆ ಬಂದು ನಿಂತಿದ್ರೆ ಗಿಡಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ಗಿಡಕ್ಕೆ ನಾವು ನೀರು ಹಾಕೋ ಕೆಲಸನೂ ಇರೋದಿಲ್ಲ, ಮತ್ತು ನಾವು ಗಿಡದ ಬುಡಕ್ಕೆ ಏನಾದರೂ ಹಾಕ್ತಾನೆ ಇರ್ಬೋದು, ಸ್ವಲ್ಪ ಏನಾದರೂ ಹಾಕ್ತಾನೆ ಇರ್ಬೋದು. ಗಿಡನೂ ಚೆನ್ನಾಗಿರುತ್ತೆ. ಗಿಡ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡನೂ ಆರೋಗ್ಯವಾಗಿ ಇದೆ ನೋಡಿ ಫ್ರೆಂಡ್ಸ್. ಯಾವ ಗಿಡನೂ ಯಾವುದಕ್ಕೂ ಯಾವ ಸಮಸ್ಯೆ ಇಲ್ಲ ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇದೇ ಥರ ಸ್ವಲ್ಪ ಮಳೆ ಬಂದರೆ ಗಿಡಕ್ಕೆ ಚೆನ್ನಾಗಿ ಸೆಟ್ ಆಗುತ್ತೆ. ಮತ್ತು ನನ್ನ ಫ್ರೆಂಡ್ಸ್ ಇದು ಸ್ವಲ್ಪ ಮೊಗ್ಗಲ್ಲ ಅರಳಿದೆ ನೋಡಿ ಫ್ರೆಂಡ್ಸ್. ನಾನು ಒಂದು 2 ದಿನ ಇರಲಿಲ್ಲ, ಮೊನ್ನೆ ನಾನು ಹೋಗಿ 2 ದಿನ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ, 2 ದಿನ ಇರಲಿಲ್ಲ, ಹಾಗಾಗಿ ಮೊಗ್ಗು ತೆಗೆದಿಲ್ಲ. ಅಂದರೆ ಸ್ವಲ್ಪ ಮೊಗ್ಗು ಸಿಗುತ್ತಲ್ಲ, ಅದಕ್ಕೋಸ್ಕರ ಬಿಟ್ಟು ಹೋದೆ ನಾನು. ಅದು ತೆಗೆದಿಲ್ಲ, ಅದಕ್ಕೋಸ್ಕರ ನೋಡಿ ಎಲ್ಲ ಹೂವು ಅರಳಿದೆ. ಈಗ ತೆಗಿಲಿಲ್ಲ ಅಂದರೆ ಅದರಲ್ಲಿ ಹುಳ ಬರಲಿ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ತೆಗಿತೀನಿ, ಅದನ್ನೆಲ್ಲ ತೆಗಿಲೇಬೇಕು ಇವತ್ತು. ಕೆಲವೆಲ್ಲ ಮೊನ್ನೆಯಿಂದ ಅರಳಿದ್ದೆಲ್ಲ ಉದುರಿ ಹೋಗಿದೆ, ನಿನ್ನಿದೆಲ್ಲ ಇವತ್ತು ಅರಳ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಇದೊಂದು ಜಾಗೃತಿ ನಾವು ಮಾಡಲೇಬೇಕು. ನಾವು ಎಲ್ಲೂ ಹೋದರೂ ಒಂದು ವೇಳೆ ಹೂ ಬಿಟ್ಟು ಹೋಗಿದ್ರು ಬಂದಾಗ ಅದನ್ನು ನಾವೆಲ್ಲ ಪೂರ ತೆಗಿಬೇಕು. ಇಲ್ಲದ ನೋಡಿ ಈ ಥರ ಆಗುತ್ತೆ ನೋಡಿ, ಈ ಥರ ಆಗಿ ಅದರಲ್ಲಿ ಹುಳ ಆಗಲಿ ಸ್ಟಾರ್ಟ್ ಆಗೋದು. ಈ ಕಲರ್ ಬಂದರೆ ಈ ಕಡೆ ನೋಡಿ ಅಷ್ಟೊಂದೇನು ಮೊಗ್ಗಿಲ್ಲ, ಇವಾಗ ಸ್ವಲ್ಪ ಇದೆ. ಅದಕ್ಕೋಸ್ಕರ ನಾನು ಹೋಗಿದ್ದೆ. ಅಂದರೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಹೂವಾಗಿ ಬಿಟ್ಟು ಹೋಗ್ಲಿ ಮನಸ್ಸು ಬರೋದಿಲ್ಲ. ಐತೆಂದರೆ ಸ್ವಲ್ಪ ಮೊಗ್ಗಾಗುತ್ತಲ್ಲ, ಅದಕ್ಕೋಸ್ಕರ ಬಿಟ್ಟು ಹೋದೆ. ಒಂದು 2 ದಿನದ್ದು ಮೊಗ್ಗು ಸ್ವಲ್ಪ ವೇಸ್ಟ್ ಆಯಿತು. ಇದು ನಾನು ಮೊಗ್ಗು ಮತ್ತು ಅರಳಿದ ಹೂವು ಒಟ್ಟಿಗೆ ತೆಗಿತೀನಿ ಇವಾಗ. ಅಂದರೆ ಬಿಸಿಲು ಬರಲಿಕ್ಕೆ ಶುರುವಾಗಿದೆ, ಇಲ್ಲಿ ಹೆಚ್ಚು ಹೊತ್ತು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಿಸಿಲಿದೆ. ಮತ್ತು ಇವತ್ತು ನನಗೆ ನನ್ನ ಗಿಡದಲ್ಲಿ ಎಷ್ಟು ಮೊಗ್ಗು ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಕಮೆಂಟಲ್ಲಿ ಮೊಗ್ಗು ಎಷ್ಟು ಸಿಗುತ್ತೆ ಅಂತೇಳಿ ಕೇಳುವುದು, ಪ್ರತಿಯೊಬ್ಬರು ಅಷ್ಟೇ ಅದನ್ನೇ ಕೇಳೋದು. ಎಲ್ಲ ವಿಡಿಯೋದಲ್ಲೂ ಅದನ್ನೇ ಕೇಳ್ತಾರೆ, ಮೊಗ್ಗು ಎಷ್ಟು ಸಿಗುತ್ತೆ ಅಂತೇಳಿ ಕೇಳ್ತಾರೆ, ಮತ್ತು ಎಷ್ಟು ಗಿಡ ಇದೆ ಅಂತೇಳಿ ಕೇಳ್ತಾರೆ. ಅದನ್ನೆಲ್ಲ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ನಾನು ಹೇಳಿದ್ದೆ ವಿಡಿಯೋದಲ್ಲೆಲ್ಲ ಹೇಳ್ತಿರ್ತೀನಿ, ಅದು ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅನಿಸುತ್ತೆ. ನೀವು ವಿಡಿಯೋ ಫುಲ್ಲು ನೋಡಿದರೆ ನಾವು ಹೇಳಿದ್ದೆಲ್ಲ ಅರ್ಥ ಆಗುತ್ತೆ. ಅಂದರೆ ಎಲ್ಲರೂ ಸ್ವಲ್ಪ ವಿಡಿಯೋ ನೋಡ್ತಾರೆ ಮತ್ತು ಅಲ್ಲಿಗೆ ಇದು ಮಾಡ್ತಾರೆ, ಹಾಗಾಗಿ ಎಲ್ಲ ಕಮೆಂಟಲ್ಲಿ ಕೇಳ್ತಾರೆ. ಕಮೆಂಟಲ್ಲಿ ಕೇಳೋದು ತಪ್ಪೇನಿಲ್ಲ, ಅದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಎಲ್ಲ ವಿಷಯನೂ ಹೇಳಿರುತ್ತೆ ಫ್ರೆಂಡ್ಸ್. ನಾನು ಮೊದಲಿಗೆ ಹೇಳೋದು ಏನಂದರೆ, ನನ್ನ ಮಲ್ಲಿಗೆ ಗಿಡ ಇರೋದು ನನಗೆ 50 ಮಲ್ಲಿಗೆ ಗಿಡ ಇದೆ ನನ್ನ ಹತ್ರ. ಇವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ, 50 ಗಿಡ ಇದೆ ನನ್ನ ಹತ್ರ. 50 ಗಿಡದಲ್ಲಿ ಒಂದು ಹಿಂದಿನ ವರ್ಷದ ಗಿಡದಲ್ಲಿ ಒಂದು 4-5 ಗಿಡ ಸತ್ತೋಗಿದೆ ಅಂದರೆ ಅದು ಸ್ವಲ್ಪ ಅದಕ್ಕೇನೋ ಒಂದು, ಅದನ್ನು ನಾನು ನಿಮ್ಗೆ ಹೇಳಿದ್ದೆ, ಸತ್ವಾಗಿದೆ. ಒಂದು 45 ಗಿಡ ಇರ್ಬೋದು ಅಷ್ಟೇ. 50 ಗಿಡದಲ್ಲಿ ಒಂದು 45 ಗಿಡ ಇರ್ಬೋದು. ಅದನ್ನು ನನಗೆ 50 ಗಿಡ ಮಾಡ್ಬೋದು, ಪುನಃ ಜಾಸ್ತಿನೂ ಮಾಡ್ಬೋದು. ಜಾಸ್ತಿ ನಾನು ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಇಷ್ಟೇ ಗಿಡ ಸಾಕು. ಯಾಕಂದ್ರೆ ನೋಡ್ಕೊಳ್ಳೋಕೆ ಆಗೋದಿಲ್ಲ, ಈಗ ನನಗೆ ಕೆಲಸ ಇರುತ್ತೆ ನನಗೆ ಬೇರೆ. ಅದಕ್ಕೋಸ್ಕರ 50 ಗಿಡ ಸಾಕಂತಲೇ ಇಟ್ಕೊಂಡಿದ್ದೆ. ಮತ್ತು ನಾವು ಎಷ್ಟು ಗಿಡ ಬೇಕಾದರೂ ಮಾಡ್ಕೊಳ್ಬೋದು ವರ್ಷದಲ್ಲಿ. ನಾವು 50 ಅಲ್ಲ, ನಾನು ಇಷ್ಟರೊಳಗೆ ಒಂದು 1000 ಗಿಡ ಬೇಕಾದರೂ ಮಾಡ್ಕೊಳ್ಬೋದು ಇದ್ದಿತ್ತು. ನಾನು ಮಾಡಲಿಲ್ಲ, ಯಾಕಂದರೆ ಮತ್ತು ಅದು ಮಣ್ಣಿನ ಸಮಸ್ಯೆನೂ ಇತ್ತು ನಮಗೆ. ಮತ್ತು ನಮಗೆ ಇಷ್ಟು ಜಾಸ್ತಿ ಗಿಡ ಇದ್ರೆ ನಮ್ಗೆ ಅದನ್ನು ನೋಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಗೊಬ್ಬರ ಹಾಕೋದು ಅಲ್ಲಿ ನೋಡ್ಕೊಳ್ಳೋಕೆ, ಅದಕ್ಕೆ ರೋಗ ಬಂದರೆ ಔಷಧಿ ಹೊಡೆಯೋದು ಸುಮಾರು ಕೆಲಸ ಆಗುತ್ತಲ್ಲ. ಅದಕ್ಕೋಸ್ಕರ ನಮ್ಮ ಬೇರೆ ಕೆಲಸ ಇರುವಾಗ ಅಂದರೆ ಇದನ್ನೇ ನೋಡ್ಕೊಳ್ಳೋದಾದರೆ ಅಡ್ಡಿಲ್ಲ, ನಾವು ಬೇರೆ ಕೆಲಸನೂ ಇದೆಯಲ್ಲ. ಅದಕ್ಕೋಸ್ಕರ ಇದನ್ನು 50 ಗಿಡ ಸಾಕಂತೇಳಿ ನಾನು ಅಲ್ಲಿಗೆ ನಿಲ್ಲಿಸಿದ್ದೆ. ಮತ್ತು ಜಾಸ್ತಿ ಗಿಡ ಮಾಡಿ ನಟ್ಟಿಲ್ಲ. ಮತ್ತು ಹಾಗೆ ಮೊಗ್ಗು ಕೇಳ್ತಿದ್ದೀರಲ್ಲ ಫ್ರೆಂಡ್ಸ್, ನಾನು ಮೊಗ್ಗುನೂ ಹಾಗೆ ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ನನಗೆ ಎಷ್ಟು ಮೊಗ್ಗು ಸಿಗುತ್ತೆ ಅಂತೇಳಿ. ನನಗೆ ಈ ವರ್ಷ ಮೊಗ್ಗು ಸಿಕ್ಕಿದ್ದು ಸ್ಟಾರ್ಟಿಂಗಲ್ಲಿ ಆ ಗಿಡ ನನಗೆ ಹಾಳಾಗಿತ್ತು, ಮೊಗ್ಗಾಗಲಿಲ್ಲ ಅಂತ ಹೇಳಿದ್ದೆ. ಮಣ್ಣು ಮತ್ತು ಹಳೇದಂತೇಳಿ ಹೇಳಿದ್ದೆ. ಮಣ್ಣು ಹಳೇದಕ್ಕೋಸ್ಕರ ಅಷ್ಟೊಂದು ಮೊಗ್ಗು ಸಿಗೋದಿಲ್ಲ ನನಗೆ, ಸ್ವಲ್ಪ ಮೊಗ್ಗು ಸಿಗುತ್ತೆ. ಅಂದರೆ ಟೋಟಲ್ ನನಗೆ ಇವಾಗ ನಾನಂದರೆ ಗಿಡ ತುಂಬ ಚೆನ್ನಾಗಿದೆ, ಆದರೆ ಮೊಗ್ಗು ಮಾತ್ರ ಕಮ್ಮಿ. ಯಾಕಂದರೆ ಅದೇ ಮಣ್ಣಿನ ಸಮಸ್ಯೆ ಇದೆ.
ಮಣ್ಣು ಗಿಡದಲ್ಲಿ ಮಣ್ಣಲ್ಲಿ ಫಲವತ್ತತೆ ಕಮ್ಮಿ ಆದಾಗ ಗಿಡದಲ್ಲಿ ಮೊಗ್ಗು ತುಂಬ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡನ ನಾವು ಚೆನ್ನಾಗಿ ಇಟ್ಕೊಳ್ಬೋದು. ಮೊಗ್ಗು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂದರೆ ಆಗ್ತಾ ಇರುತ್ತೆ. ಸ್ವಲ್ಪ ಮೊಗ್ಗು ನಾವು ಈ ವರ್ಷ ಅಂದರೆ ಈಗ ಇಷ್ಟು ಟೈಮು ಮೊಗ್ಗು ತುಂಬ ಆದರೆ ಒಂದು ವಾರ ಒಂದು 15 ದಿನ ತೆಗಿಬೋದು ಮೊಗ್ಗು. ಆಮೇಲೆ 15 ದಿನ ಮೊಗ್ಗಿರುವುದಿಲ್ಲ. ಇದು ಹಾಗಲ್ಲ, ಸ್ವಲ್ಪ ಮೊಗ್ಗು ಆಗ್ತಾನೇ ಇದೆ, ನಿಲ್ಲುವುದೇ ಇಲ್ಲ. ಎಲ್ಲದರಲ್ಲೂ ಸ್ವಲ್ಪನೇ ಆಗ್ತಾನೇ ಇರುತ್ತೆ. ಈಗ ನನಗೆ ಸಿಗುವುದೇನೆಂದರೆ, ನನಗೆ ಎಷ್ಟು ಸಿಗುತ್ತಂದರೆ ನನಗೆ ಒಂದು ದಿನಕ್ಕೆ ಒಂದು ಚೆಂಡು ಮೊಗ್ಗು ಸಿಗ್ತಾ ಇದ್ದಿತ್ತು. ಒಂದು ಚೆಂಡು ಮೊಗ್ಗಲ್ಲಿ ಅಂದರೆ ಒಂದು ದಿನ ಸ್ಟಾರ್ಟಿಂಗಲ್ಲಿ ಒಂದು ಚೆಂಡು ಸಿಕ್ಕಿದರೆ ಒಂದು 2-3 ದಿನ ಆದ ಕೂಡಲೇ ಒಂದು ಅರ್ಧ ಚೆಂಡು ಬಂದು ನಿಲ್ಲುತ್ತೆ. ಅರ್ಧ ಚೆಂಡು ಆಗ್ತಾ ಇರುತ್ತೆ, ಅದು ಕಮ್ಮಿ ಆಗೋದಿಲ್ಲ. ಒಂದು 300-400 ಮೊಗ್ಗು ಸಿಗ್ತಾನೆ ಇರುತ್ತೆ. ಅದನ್ನು ನಾನು ತಗೊಂಡೋಗಿ ಮಾರ್ಕೆಟಿಗೆ ಕೊಡ್ತೀನಿ, ಇಟ್ಕೊಳ್ಳೋದಿಲ್ಲ, ಮಾರ್ಕೆಟಿಗೆ ಕೊಡ್ತೀನಿ. ಅಂದರೆ ನಮಗೆ ಗಿಡಕ್ಕೆ ಹಾಕಲಿಕ್ಕೆ ಗೊಬ್ಬರ ಏನು ನಮ್ಗೆ ಬೇಕಾದೆಲ್ಲ ತರೋಕ್ಕಾಗುತ್ತಲ್ಲ ಅದೇ ದುಡ್ಡಲ್ಲಿ. ಅದಕ್ಕೋಸ್ಕರ ನಾನು ಮಾರ್ಕೆಟಿಗೆ ಕೊಡ್ತೀನಿ. ಇಲ್ಲಾದರೆ ಸ್ವಲ್ಪ ಆದರೂ ತಗೊಳ್ತಾರಲ್ಲ. ಮತ್ತು ನಾನು ಗಿಡಕ್ಕೆ ಗೊಬ್ಬರ ತಂದು ಹಾಕ್ತೀನಿ ಅಂತ ಹೇಳಿದ್ದೆ, ನಂಗೆ ಸಿಗಲಿಲ್ಲ ಅಂತಲೂ ಅದನ್ನು ಹೇಳಿದ್ದೆ. ನಾನು ಗೊಬ್ಬರ ಮಾತ್ರ ತಂದು ಹಾಕ್ತೀನಿ, ಎಲ್ಲಾದರೂ ಹುಡ್ಕೊಂಡು ತಗೊಂಡು ಬರ್ತೀನಿ. ಎಲ್ಲ ಕಡೆ ಕೇಳ್ತಾ ಇದ್ದೀನಿ ಇವಾಗ. ಅಂದರೆ ಬೇರೆ ಕಡೆ ಎಲ್ಲ ಸಿಗುತ್ತೆ, ಅದನ್ನು ಕೇಳಿದ್ರೆ ಸಿಗುತ್ತೆ, ಸಿಗೋದಿಲ್ಲ ಅಂತೇಳಿ ಏನಿಲ್ಲ. ಗೊಬ್ಬರ ಅಂತೂ ನಾನು ತಂದು ಹಾಕಲೇಬೇಕು, ಯಾಕಂದರೆ ಮಳೆ ಅಷ್ಟೊಂದು ಇಲ್ಲ ಅಲ್ಲ ಈ ವರ್ಷ. ಮಳೆ ನೋಡಿ ಫ್ರೆಂಡ್ಸ್, ಮೊನ್ನೆ 1-2 ದಿನ ಮಳೆ ಇದ್ದಿತ್ತು, ಈಗ ಮಳೆ ಇಲ್ಲ ನೋಡಿ. 2 ದಿನ ಆಯಿತು ಮಳೆ ಇಲ್ಲ. ಈ ಟೈಮಲ್ಲಿ ನಾವು ಗಿಡಕ್ಕೆ ಏನಾದರೂ ಹಾಕಿದ್ರೆ ಗಿಡಕ್ಕೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಈ ಟೈಮಲ್ಲಿ. ಮತ್ತು ನಾನು ಇವತ್ತು ವಿಡಿಯೋ ಮಾಡಿದ್ದೆ ಇದಕ್ಕೆ. ಎಲ್ಲ ಕಮೆಂಟಲ್ಲಿ ಕೇಳ್ತಾರಲ್ಲ, ನಿಮಗೆ ಎಷ್ಟು ಮೊಗ್ಗು ಸಿಗುತ್ತೆ ಅಂತೇಳಿ ಕೇಳ್ತಾರೆ. ಮತ್ತು ನಿಮ್ಮ ಹತ್ರ ಎಷ್ಟು ಗಿಡ ಇದೆ ಅಂತೇಳಿ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು. ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.